ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಿಮಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸರಳವಾಗಿ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ಹೇಳ್ಕೊಡ್ತೀನಿ. ಈ ಒಂದು ವಿಚಾರ ಬೇರೆ ಯಾರೂ ತಿಳಿಸೋಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆ ಆಕಾಂಕ್ಷೆಗಳು ಇರೋದರಿಂದ ಹೇಳಿಬಿಟ್ರೆ ಎಲ್ಲಿ ಅವರೇ ಮಾಡ್ಕೊಂಡ್ಬಿಡ್ತಾರೇನೋ ಅನ್ನುವಂತಹ ಒಂದು ಉದ್ದೇಶದಲ್ಲಿ ಹೇಳೋಲ್ಲ. ಆದರೆ ಇವತ್ತಿನ ದಿವಸ ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಸಮಸ್ಯೆಗಳು ಅಂದಾಗ ನಮಗೆ ಮುಖ್ಯವಾಗಿ ಕಾಣಿಸೋದೆ, ಹೆಚ್ಚಾಗಿ ಕಾಣಿಸೋವಂಥದ್ದೇ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ. ಇದೆರಡೇ ಜಾಸ್ತಿಯಾಗಿ ಕಾಣಿಸುತ್ತೆ. ಇನ್ನು ಉಪ ಸಮಸ್ಯೆಗಳು ಯಾವುದ್ಯಾವುದು ಅಂದರೆ ವಿದ್ಯೆಯಲ್ಲಿರ್ಬೋದು, ಸಂತಾನ ಇರ್ಬೋದು, ಮದುವೆ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ನಿಮ್ಮ ವೃತ್ತಿ ಕ್ಷೇತ್ರಗಳಿರ್ಬೋದು, ಇಂಥದ್ದು. ಮತ್ತು ಒಳ ಜಗಳಗಳು, ಇದರಿಂದ ಸಮಸ್ಯೆಗಳೆಲ್ಲ ಉಂಟಾಗತ್ತೆ. ಇಂತಹ ಸಮಸ್ಯೆಗಳಿಗೆ ಒಂದು ಅತೀ ಸುಲಭವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿರ್ತಕ್ಕಂಥ ಒಂದು ಕುಬೇರ ಯಂತ್ರ ಮತ್ತು ಶ್ರೀಕಲಶವನ್ನು ಇಟ್ಕೊಂಡು ಮಾಡುವಂತಹ ಒಂದು ಪೂಜೆ. ಏನಿದು ಕುಬೇರ ಯಂತ್ರ ಮತ್ತು ಶ್ರೀಕಲಶ ಅಂತ ಕೇಳಿದಾಗ, ನೋಡಿ, ಒಂದು ಯಂತ್ರ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಆ ಯಂತ್ರದಲ್ಲಿ ಬರೆದಿರ್ತಕ್ಕಂಥ ದೇವರ ಶಕ್ತಿ. ಆ ದೇವರ ಶಕ್ತಿ ಯಾವುದು ಅಂತ ಹೇಳಿದ್ರೆ ಕುಬೇರ ಯಂತ್ರ ಆಗಿರೋದ್ರಿಂದ ಕುಬೇರನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೀಜಾಕ್ಷರ ಸಹಿತ ಆ ಕುಬೇರನನ್ನು ಆ ಯಂತ್ರದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆ ಯಂತ್ರದಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಆ ಯಂತ್ರಕ್ಕೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಬೆಳ್ಳಿಯ ತಗಡಲ್ಲಿ, ತಾಮ್ರದ ತಗಡಲ್ಲಿ, ಪಂಚಲೋಹದ ತಗಡಲ್ಲಿ ಬರೆದಿರ್ತಕ್ಕಂಥ ಕುಬೇರ ಯಂತ್ರ. ಈ ಕುಬೇರ ಯಂತ್ರವನ್ನು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಗುರುವಾರದ ದಿನ ಆ ಕುಬೇರ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಆ ಯಂತ್ರವನ್ನು ನಿಮ್ಮ ಮುಂದೆ ಒಂದು ಮಣೆಯಲ್ಲಿ ಆ ಕಡೆ ಈ ಕಡೆ 2 ದೀಪಗಳನ್ನ ಇಟ್ಟು ಮಣೆಯ ಮೇಲೆ ಸರಿಯಾಗಿರ್ತಕ್ಕಂಥ ಅಷ್ಟದಳ ಪದ್ಮಗಳನ್ನ ಬಿಡಿಸಿ ರಂಗೋಲಿಯನ್ನು ಇಟ್ಟು, ಆ ರಂಗೋಲಿಯ ಮೇಲೆ ಈ ಒಂದು ಯಂತ್ರ, ಕುಬೇರ ಲಕ್ಷ್ಮಿ ಯಂತ್ರ ಏನು ಹೇಳ್ತೀವಿ, ಈ ಕುಬೇರ ಯಂತ್ರವನ್ನು ಇಟ್ಟು ಆ ಕುಬೇರ ಯಂತ್ರದ ಮೇಲೆ ಶ್ರೀಕಲಶವನ್ನು ಕೂರಿಸ್ಕೋಬೇಕು. ಶ್ರೀಕಲಶ ಕೂರಿಸೋದು ಹೆಂಗೆ? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ತಾಮ್ರ ಅಥವಾ ಬೆಳ್ಳಿ ಚೆಂಬನ್ನು ಚೆನ್ನಾಗಿ ಅರಿಶಿಣದ ನೀರಲ್ಲಿ ತೊಳೆದು ಆ ಒಂದು ಕಲಶದ ಚೆಂಬಿಗೆ ಅಥವಾ ಆ ತಾಮ್ರದ ಅಥವಾ ಬೆಳ್ಳಿಯ ಚೆಂಬಿನ ಮೇಲೆ ಶ್ರೀ ಅನ್ನುವಂತಹ ಅಕ್ಷರವನ್ನು ಅರಿಶಿಣದಲ್ಲಿ ಅಥವಾ ಗಂಧದಲ್ಲಿ ಅಥವಾ ಸಿಂಧೂರದಲ್ಲಿ ಬರೆದು ಅದಕ್ಕೆ ಕುಂಕುಮವನ್ನೆಲ್ಲ ಇಟ್ಟು, ನಂತರ ಅದರ ಮೇಲೆ ದಾರವನ್ನು ಸುತ್ತಿ, ಚೆನ್ನಾಗಿ ಸುತ್ತಿ, ಆ ಕಲಶದ ಒಳಗಡೆ ಅರಿಶಿಣ, ಕುಂಕುಮ, ಚಿಲ್ಲರೆ ಕಾಸು, ನವರತ್ನ, ಪಂಚಲೋಹ, ಅಕ್ಷತೆ, ಹೂವು ಮತ್ತು ಶತಾವರಿ ಅನ್ನುವಂತಹ ಗಿಡಮೂಲಿಕೆ ಸಿಗುತ್ತೆ. ಆ ಗಿಡಮೂಲಿಕೆಯನ್ನು ಹಾಕಿ ಮಾವಿನ ಸೊಪ್ಪು ಅಥವಾ ವಿಳ್ಯದೆಲೆ ಇಡಬೇಕಾದ್ರೆ 9 ಎಲೆಯನ್ನು ಇಡಬೇಕು, ಅಥವಾ ಮಾವಿನ ಸೊಪ್ಪು ಒಂದು ಕುಚ್ಚ ಹಾಕಿ ಅದರ ಮೇಲೆ ತೆಂಗಿನಕಾಯಿಗೆ ಶ್ರೀ ಅನ್ನುವಂಥ ಅಕ್ಷರವನ್ನು ಬರೆದು ಅದನ್ನು, ಆ ತೆಂಗಿನಕಾಯಿಯನ್ನು ಆ ಜುಟ್ಟು ನಿಮ್ಮ ಮುಂದೆ ಬರುವಂತೆ ಹೀಗೆ ಮಲಗಿಸಿಡಬೇಕು. ಇಟ್ಟು ಅದರ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬ್ಲೌಸ್ ಪೀಸನ್ನು ಹಾಸಿ ಅದರ ಮೇಲೆ ಒಂದು ಹೂವನ್ನು ಇಟ್ಟು ಈ ಒಂದು ಕುಬೇರ ಯಂತ್ರ ಜೊತೆಗೆ ಶ್ರೀಕಲಶದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡಿ ಅರಿಶಿಣ ಕುಂಕುಮ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡಿ
ಆ ಪೂಜೆಯ ನಂತರ ಒಂದು ನೈವೇದ್ಯವನ್ನು ಕೊಡಿ, ಆರತಿಯನ್ನು ಮಾಡಿ, ಆ ಕುಬೇರ ಶ್ರೀಕಲಶಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಪೂಜನೆ ಎಲ್ಲ ಮಾಡಾದಮೇಲೆ ಆ ಕಲಶವನ್ನು ವಿಸರ್ಜನೆ ಮಾಡಿ ಕಲಶದಲ್ಲಿ ನೀಡಿರ್ತಕ್ಕಂಥ ನೀರನ್ನು ನಿಮ್ಮ ಮನೆಗೆಲ್ಲ ಚಿಮುಕಿಸ್ಬೇಕು. ನಿಮ್ಮ ಪೂಜಾ ಸ್ಥಳಗಳಿಗೆ, ನಿಮ್ಮ ಏನು ಒಂದು ಅಲಮಾರಿ ಅಂತ ಹೇಳ್ತಿರೋ ಒಂದು ಬೀರು, ಅದರಲ್ಲಿ ಇಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಭರಣಗಳ ಮೇಲೆ ಮತ್ತು ನಿಮ್ಮ ಒಂದು ಬೆಡ್ರೂಮಲ್ಲಿ, ಮಕ್ಕಳ ರೂಮಲ್ಲಿ ಎಲ್ಲ ಕಡೆಯೂ ಮನೆಯಲ್ಲಿ ಇದನ್ನು ಸಿಂಪಡಿಸಬೇಕು. ಮತ್ತು ಈ ತಾಮ್ರದ ಅಥವಾ ಬೆಳ್ಳಿಯ ಚಮ್ಮನ್ನು ಹುಷಾರಾಗಿ ಹಾಗೆ ತೆಗೆದಿಟ್ಟು ಮತ್ತೆ ನೆಕ್ಸ್ಟ್ ಗುರುವಾರಕ್ಕೆ ಅದನ್ನೆಲ್ಲ ದಾರವನ್ನೆಲ್ಲ ಬಿಚ್ಚಿ ಮತ್ತೆ ಇದೇ ಥರ ಪ್ರಾರಂಭ ಮಾಡಬೇಕು. 9 ಶುಕ್ರವಾರಗಳ ಕಾಲ ಈ ಒಂದು ಕುಬೇರ ಜೊತೆಗೆ ಶ್ರೀಕಲಶದ ಪೂಜೆಯನ್ನು ಮಾಡಿದಾಗ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ, ಹಣಕಾಸು ಬರುವಿಕೆ, ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಇರುವಂತಹ ಮನೆಯಲ್ಲಿ ದೋಷಗಳೆಲ್ಲ ಕ್ಲಿಯರಾಗಿ ಒಂದಷ್ಟು ಒಳ್ಳೆಯ ಒಂದು ಸಂತೋಷದ ವಾತಾವರಣ, ಮಂಗಳ ಕಾರ್ಯಗಳು ನಡೆಯುವಂಥದ್ದು ಇಂಥದ್ದೆಲ್ಲವೂ ಆಗುತ್ತೆ. ಹಾಗಾಗಿ ಈ ಒಂದು ಕುಬೇರ ಪೂಜೆ ನೀವು ಮಾಡೋದಾದರೆ ಮನಸ್ಸಿನಲ್ಲಿ ಆ ದೇವಿ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಗುರುವಾರ ದಿನ ಸ್ಟಾರ್ಟ್ ಮಾಡಿಕೊಂಡು ಶುಕ್ರವಾರದಲ್ಲಿ ಬೆಳಗ್ಗೆ ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. 9 ಶುಕ್ರವಾರಗಳ ಕಾಲ ಕರೆಕ್ಟಾಗಿ ನಾನು ಏನು ಹೇಳಿದ್ದೀನಿ ಅದೇ ಕ್ರಮದಲ್ಲಿ ಮಾಡಿ. ನಿಮಗೆ ಮಂತ್ರಗಳು ಅಂದರೆ ಒಂದು ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ ಒಂದು ಬೇಕಾಗುತ್ತಷ್ಟೇ, ಅದನ್ನು ಮಾಡಿ ಆ ಯಂತ್ರಕ್ಕೆಲ್ಲ ಪೂಜೆ ಮಾಡಿ, ಕಲಶಕ್ಕೆ ಪೂಜೆ ಮಾಡಿ, ವಿಶೇಷವಾಗಿರ್ತಕ್ಕಂಥ ಆ ಕಲಶವನ್ನು, ಆ ಕಲಶದಲ್ಲಿರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ಸಿಂಪಡಿಸಿ, ತೆಂಗಿನಕಾಯಿಯನ್ನು 3 ದಿನ ಆದಮೇಲೆ, ಇವಾಗ ಶುಕ್ರವಾರ ತೆಗಿರ್ತೀರ, ಶುಕ್ರವಾರ, ಶನಿವಾರ, ಭಾನುವಾರ ಒಡೆದು ಪ್ರಸಾದವನ್ನು ಮಾಡಬೇಕು. ಇದೇ ಥರ ನೀವು 9 ಶುಕ್ರವಾರಗಳ ಕಾಲ ಮಾಡಿದಾಗ ಒಳ್ಳೆಯ ಒಂದು ಅನುಕೂಲ, ಅಭಿವೃದ್ಧಿ ಆಗುತ್ತೆ. ಈ ಥರ ಒಂದು ಸರಳ ಉಪಾಯ ಇರುತ್ತೆ. ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ಕೊಟ್ಟಿದ್ದೀನಿ, ನೀವು ಕೂಡ ಮಾಡಿ ನೋಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಮ್ಮ ಯಾವುದಾದ್ರೂ ಒಂದು ವಿಚಾರಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಿದ್ದರೆ ಖಂಡಿತವಾಗಲೂ ಕೂಡ ನೀವು ಮಾಡ್ಕೊಳ್ಳಿ. ಈಗ ಬರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಅನ್ನುವಂತಹ ಒಂದು ತರಗತಿ ಇದೆ. ತಾಂತ್ರಿಕ ವಿದ್ಯೆ, ಯಕ್ಷಿಣಿ ಸಿದ್ಧಿ ಎಲ್ಲವೂ ಕೊಡುವಂಥದ್ದಿದೆ. ಸೇರ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿಯನ್ನು ಪಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಮಸ್ಕಾರ.